ಕಪ್ನ ಈ ತರ ಮನೆಯಲ್ಲೇ ಪ್ರಿಪೇರ್ ಮಾಡಿ ಹಚ್ಚೋದ್ರಿಂದ ಸ್ಕಿನ್ ಅಲರ್ಜೀಸ್ ಏನೂ ಆಗೋದಿಲ್ಲ, ಮಕ್ಕಳಿಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಐ ಹೋಪ್ ನಿಮ್ಮೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇದು ನೋಡಿರ್ತೀರಾ ನೀವು, ಮನೆಯಲ್ಲಿ ಸುತ್ತಮುತ್ತ ಹಾಕೊಂಡಿರ್ತೀರಾ, ಮನೆ ಹತ್ರ ಹಾಕೊಂಡಿರ್ತೀರಾ ನಂದಿ ಬಟ್ಲು ಹೂವು ಇದು. ಸೊ ನಂದಿ ಬಟ್ಲು ಗಿಡದಲ್ಲಿ ನಂದಿ ಬಟ್ಲು ಹೂವು ಇದು. ಸೊ ಈ ಒಂದು ಹೂವನ್ನ ಯೂಸ್ ಮಾಡಿಕೊಂಡು ನಾನು ಮಗುವಿಗೆ ಕಪ್ನ ತಯಾರು ಮಾಡ್ತಿದ್ದೀನಿ. ಸೊ ಅಜ್ಜಿ ಹತ್ರ ಹೇಳ್ಕೊಂಡೆ, ಹೊರಗಡೆ ಅಷ್ಟು ಯೂಸ್ ಮಾಡೋದು ನನಗೆ ಸೇಫ್ ಅನಿಸ್ಲಿಲ್ಲ. ಮಗುವಿನ ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಇರುತ್ತಲ್ಲ, ಸೊ ಆದ್ರಿಂದ ಅಜ್ಜಿ ನನಗೆ ಪ್ರಿಪೇರ್ ಮಾಡ್ಕೊಡ್ತಿದ್ದಾರೆ. ಸೊ ನೋಡಿ, ಆ ಹೂವನ್ನ ಹಿಂಡಿ ರಸನ ತಕ್ಕೋತಾ ಇದ್ದಾರೆ. ಸೊ ಕೈಯಲ್ಲೇ ಮಾಡ್ಕೊಬೋದು ಆರಾಮಾಗಿ ರಸನ ತಗೊಂಡು. ನೆಕ್ಸ್ಟ್ ಕಾಟನ್, ನೋಡಿ ಕಾಟನ್ ತಗೊಂಡಿದ್ದೀನಿ. ಈ ಒಂದು ಕಾಟನ್ನ ನಾನು ಆ ಒಂದು ರಸದಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಫುಲ್ಲು ರಸ ಎಲ್ಲ ಹೀರ್ಕೊಳ್ಳೋವರೆಗೂ ಡಿಪ್ ಮಾಡ್ತೀನಿ. ನೋಡಿ ಯಾವ ಥರ ಡಿಪ್ ಮಾಡ್ತಿದ್ದೀನಿ ಅಂತ ಹೇಳಿ. ಸೊ ಈ ಥರ ಮಗುವಿಗೆ ಕಪ್ನ ತಯಾರು ಮಾಡಿ ಹಾಕೋದ್ರಿಂದ ಯಾವುದೇ ಒಂದು ಸ್ಕಿನ್ ಅಲರ್ಜಿ ಮತ್ತು ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ. ಸೊ ನೋಡಿ, ಕಾಟನ್ ಎಲ್ಲ ನಾನು ಡಿಪ್ ಮಾಡಾಯಿತು. ನೆಕ್ಸ್ಟ್ ಅದನ್ನು ಸ್ವಲ್ಪ ಎಳೆ ಆಗಿ ಹಾಗೇನೆ ತಟ್ಟೆಯಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇದನ್ನು ನಾನು ಬಿಸಿಲಲ್ಲಿ ಒಣಗಾಕ್ತಿದ್ದೀನಿ. ಸೊ ಒಂದು ದಿನ ಕ್ಲೀನಾಗಿ ಡ್ರೈ ಮಾಡಬೇಕು. ಕ್ಲೀನಾಗಿ ಆ ಒಂದು ಕಾಟನ್ ಅದ್ದಿರ್ತೀವಲ್ಲ ಅದನ್ನು ಕ್ಲೀನಾಗಿ ಬಿಸಿಲಲ್ಲಿ ಡ್ರೈ ಮಾಡ್ತೀನಿ. ಫ್ರೆಂಡ್ಸ್, ಈ ಥರ ಹಾಕೋದ್ರಿಂದ ಮಕ್ಕಳಿಗೆ ತುಂಬಾ ಆರ್ಗ್ಯಾನಿಕ್ ಆಗಿರುತ್ತೆ. ಸ್ಕಿನ್ ಅಲರ್ಜೀಸು ಮತ್ತು ಸೈಡ್ ಎಫೆಕ್ಟ್ಸು ಏನೂ ಆಗೋದಿಲ್ಲ ಹೊರಗಡೆ ತಂದು ಹಾಕೋದ್ರಿಂದ. ಸೊ ಬೇಬಿ ಗರ್ಲ್ ಅಲ್ವಾ, ಸೊ ಅದರಿಂದ ಮಾಡ್ಕೊತಿದ್ದೀನಿ. ತುಂಬ ಲಾಂಗ್ ಟೈಮು ಬರುತ್ತೆ ಮಾಡಿಟ್ಕೊಂಬಿಟ್ರೆ. ನೋಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡೆ ಈ ಥರ ಆಗುತ್ತೆ. ಬಿಸಿಲಲ್ಲಿ ಒಣಗಿಸ್ಕೊಂಡ್ಮೇಲೆ ಅದನ್ನು ಅಜ್ಜಿ ಏನು ಮಾಡ್ತಿದ್ದಾರೆ ಅಂದರೆ ಎಳೆ ಆಗಿ ತೆಗೆದು ಫುಲ್ಲು ರೋಲ್ ಮಾಡ್ತಿದ್ದಾರೆ. ನೀವು ದೀಪಕ್ಕೆ ಬತ್ತಿ ಹಾಕ್ತಿದ್ದೀರಲ್ಲ, ಆ ಥರ ಒಂದು ದಪ್ಪದಾಗಿ ಒಂದು ಬತ್ತಿ ಥರ ಮಾಡ್ತಿದ್ದಾರೆ ಅಜ್ಜಿ. ಸೊ ನೋಡಿ ಯಾವ ಥರ ಮಾಡ್ತಿದ್ದಾರೆ ಅಂತ. ಸೊ ಅದಾದ್ಮೇಲೆ ಏನ್ ಮಾಡ್ತೀವಿ, ದೀಪನ ಇಡ್ತೀವಿ. ಕೈ ಎಣ್ಣೆ ಅಂದ್ರೆ ಹರಳೆಣ್ಣೆ ಜೊತೆಗೆ ದೀಪನ ಕಾಟನ್ನ ಹಜ್ಜಿ ಒಂದು ದೀಪ ಆಗಿ ಮಾಡ್ತೀವಿ. ಸೊ ನೋಡಿ, ಹರಳೆಣ್ಣೆ ಜೊತೆಗೆ ಡಿಪ್ ಮಾಡಿ ಆ ಒಂದು ಕಾಟನ್ನ ಹಜ್ಜಿ ಇಟ್ಬಿಟ್ಟು ನೆಕ್ಸ್ಟ್ ತಾಂಬಟ್ಲು ಅಂತ ಹೇಳ್ತಾರೆ, ತಾಮ್ರದ ಬಟ್ಲು ಅಂತ ಹೇಳ್ತಾರೆ. ಆ ಒಂದು ತಾಮ್ರದ ಬಟ್ಲನ್ನ ಇಟ್ಬಿಟ್ಟು ದೀಪನ ಅಡಿಲಿಟ್ಟು ಸೊ ಮೇಲೊಂದು ಸ್ವಲ್ಪ ನೀರ್ನ ಹಾಕ್ತಿವಿ. ಸೊ ನೋಡಿ, ಆ ಒಂದು ದೀಪ ಉರಿತಾ ಇದೆ. ಆ ಒಂದು ದೀಪ ಉರಿದಾಗ ಅದೇನಾಗುತ್ತೆ ಅಂದ್ರೆ ತಾಂಬಟ್ಲು ಮೇಲ್ ಸುತ್ತ ಕಪ್ಪು ಫುಲ್ಲು ಸ್ಟೋರ್ ಆಗುತ್ತೆ. ಸೊ ನೋಡಿ ಯಾವ ಥರ ಆಗಿದೆ ಅಂತ. ಸೊ ಕಪ್ಪೆಲ್ಲ ಏನು ಮಾಡ್ತೀವಿ, ಚೆನ್ನಾಗಿ ಸ್ಪೂನಲ್ಲಿ ಕೆರ್ಕೊಂಡು ಸಪ್ರೇಟ್ ಮಾಡ್ಕೊತೀವಿ ತಾಂಬಟ್ಲಲ್ಲಿ. ಸೊ ನೋಡಿ, ತಾಮ್ರದ ಬಟ್ಲು ಮನೆಯಲ್ಲಿ ತಾಮ್ರದ ತಟ್ಟೆ ಇದ್ರೂ ಯೂಸ್ ಮಾಡ್ಬೋದು ನೀವು. ಸೊ ಫ್ರೆಂಡ್ಸ್, ಈ ಥರ ಒಂದು ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ, ತುಂಬ ಲಾಂಗ್ ಟೈಮ್ ಬರುತ್ತೆ. ನೋಡಿ, ಪೌಡರ್ ರೆಡಿ ಆಗಿದೆ. ನೆಕ್ಸ್ಟ್ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿರೋ ತುಪ್ಪ, ಅಂದರೆ ಇದಕ್ಕೆ ಯಾವುದೇ ಒಂದು ಸಾಲ್ಟ್ ಹಾಕಿಲ್ಲ ನಾನು. ಅನ್ಸಾಲ್ಟೆಡ್ ತುಪ್ಪನ ರೆಡಿ ಮಾಡಿ ಈ ಒಂದು ಕಪ್ ಜೊತೆಗೆ ಕ್ಲೀನಾಗಿ ನಮ್ಗೆ ಯಾವ ಒಂದು ಕನ್ಸಿಸ್ಟೆನ್ಸಿ ಬೇಕೋ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ ಫೈನಲಿ ರೆಡಿ ಆಯಿತು ಕಪ್ಪು. ನೋಡಿ ಯಾವ ಥರ ಬಂತು ಅಂತ. ಒಂದು ಪ್ಲಾಸ್ಟಿಕ್ ಕಂಟೈನರ್ಲಿ ಸ್ಟೋರ್ ಮಾಡಿದ್ರೆ ಮುಗೀತು. ಸೊ ತುಂಬ ತಿಂಗಳು ಬರುತ್ತೆ ನನ್ನ ಮಗಳಿಗೆ. ಸೊ ಬೇಬಿ ಗರ್ಲ್ ಅಲ್ವಾ, ಸೊ ಅದರಿಂದ ಮಾಡಿಟ್ಕೊಂಡ್ಬಿಡೋಣ ಅಂತೇಳಿ ಮಾಡ್ತಿದ್ದೀನಿ. ಕಣ್ಣಿಗೂ ಕೂಡ ಹಾಕ್ಬೋದು, ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಸೊ ಹೊರಗಡೆ ತಂದು ಹಾಕೋದಷ್ಟು ಸೇಫ್ ಅನಿಸ್ಲಿಲ್ಲ ನನಗೆ. ಸೊ ನೋಡಿ, ಬರ್ಡ್ಸಲ್ಲಿ ನಾನು ಯೂಸ್ ಮಾಡಿ ಕೈಗೆ ಮತ್ತು ಕಾಲಿಗೆ ಹಣೆಗೆ ಎಲ್ಲದಕ್ಕೂ ಹಾಕೊತೀನಿ. ಸೊ ಆರಾಮಾಗಿರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.